ಪಂಚರಾಜ್ಯ ಚುನಾವಣೆಯಲ್ಲಿ ನಾಳೆ ಫೈನಲ್ ಹಣಾಹಣಿ. ಪಶ್ಚಿಮ ಬಂಗಾಳದಲ್ಲಿ ನಾಳೆ ಎರಡನೇ ಹಂತದ ಮತದಾನ ನಡೆಯುತ್ತೆ. ಪಶ್ಚಿಮ ಬಂಗಾಳದಲ್ಲಿ 142 ವಿಧಾನಸಭಾ ಕ್ಷೇತ್ರಗಳಿಗೆ ವೋಟಿಂಗ್ ನಡೆಯುತ್ತೆ. ಮೊದಲ ಹಂತದ ಮತದಾನ ದಾಖಲೆ ಪ್ರಮಾಣದ ಮತದಾನ ಆಗಿತ್ತು. 92.88% ಮತದಾನ. ನಾಳೆನೂ ದಾಖಲೆ ಪ್ರಮಾಣದ ಮತದಾನ ನಡೆಯಲಿದೆಯಾ? 142 ಕ್ಷೇತ್ರಗಳಲ್ಲಿ ಮತದಾನಕ್ಕೆ ಆಯೋಗದಿಂದ ಎಲ್ಲಾ ರೀತಿ ಸಿದ್ಧತೆ. ನಾಳೆ ಸಾಯಂಕಾಲ 6 ಗಂಟೆಗೆ ಮತಗಟ್ಟೆ ಸಮೀಕ್ಷೆಗಳು ಬಹಿರಂಗ ಆಗುತ್ತವೆ. ಮತದಾರರ ಮನದಾಳ ಬಿಚ್ಚಿಡುತ್ತವೆ ಮತಗಟ್ಟೆ ಸಮೀಕ್ಷೆಗಳು. ಮೇ 4ನೇ ತಾರೀಕು ಪಂಚರಾಜ್ಯ ಚುನಾವಣೆಯ ಫಲಿತಾಂಶ ಪ್ರಕಟ ಆಗತ್ತೆ. ಪಂಚರಾಜ್ಯಗಳ ಮತದಾನಕ್ಕೆ ನಾಳೆ ಕೊನೆ ದಿನ. ಪಶ್ಚಿಮ ಬಂಗಾಳದಲ್ಲಿ ಎರಡನೇ ಹಂತದ ಮತದಾನಕ್ಕೆ ಕ್ಷಣಗಣನೆ ಶುರುವಾಗಿದೆ. 152 ಕ್ಷೇತ್ರಗಳ ಮೊದಲ ಹಂತದ ಮತದಾನದಲ್ಲಿ 92.88% ಮತದಾನ ಆಗಿತ್ತು. ಎರಡನೇ ಹಂತದಲ್ಲೂ ಕೂಡ ರೆಕಾರ್ಡ್ ಬ್ರೇಕ್ ಆಗುತ್ತಾ ಅನ್ನೋದು ಸದ್ಯಕ್ಕೆ ಇರೋ ಕುತೂಹಲ. ಪಶ್ಚಿಮ ಬಂಗಾಳದ ಚುನಾವಣಾ ಅಖಾಡ ಏನ್ ಹೇಳ್ತಾ ಇದೆ? ಎರಡನೇ ಹಂತದ ಮತದಾನಕ್ಕೆ ಎಲ್ಲ ರೆಡಿ ಆಗಿದೆ. ಇದರ ಬಗ್ಗೆ ಮಾಹಿತಿ ನೀಡೋದಕ್ಕೆ ಹಿರಿಯ ಪತ್ರಕರ್ತರಾದ ರಾಘವ್ ಶರ್ಮಾ ಅವರು ನಮ್ಮೊಂದಿಗೆ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ನಮ್ಮ ಅಸೋಸಿಯೇಟ್ ಎಡಿಟರ್ ಪ್ರಶಾಂತ್ ನಾಥು ಕೂಡ ಲೈವ್ ನಲ್ಲಿದ್ದಾರೆ. ರಾಘವ್ ಶರ್ಮಾ ಅವರೇ, ಎರಡನೇ ಹಂತದ ಮತದಾನಕ್ಕೆ ಪಶ್ಚಿಮ ಬಂಗಾಳ ಸಿದ್ಧವಾಗಿದೆ. ಮೊದಲ ಹಂತದ ಮತದಾನ ಅಲ್ಲಲ್ಲಿ ಒಂದು ಸಣ್ಣ ಪುಟ್ಟ ಗಲಾಟೆಗಳ ಜೊತೆಗೆ ಮುಕ್ತಾಯ ಆಯಿತು. ಆದರೆ ರೆಕಾರ್ಡ್ ಬ್ರೇಕ್ ಮತದಾನ ಆಗಿದೆ. ಎರಡನೇ ಹಂತಕ್ಕೆ ಸಿದ್ಧತೆಗಳೇ ಹೇಗಿದೆ? ಜೊತೆಗೆ ಆಯಾ ಕ್ಷೇತ್ರಗಳು ಏನ್ ಹೇಳ್ತಾ ಇವೆ? ನೋಡಿ, ಮೊದಲ ಹಂತದ ಮತದಾನ ನಡೆದಿರುವಂತಹ ಪ್ರದೇಶಗಳು ಉತ್ತರ ಬಂಗಾಳ ಬಿಜೆಪಿ ಪ್ರಾಬಲ್ಯ ಇರುವಂತಹ ಪ್ರದೇಶಗಳು. ಹಾಗಾಗಿ ಬಿಜೆಪಿ ಸಹಜವಾಗಿ ಅಲ್ಲಿ ನಡೆದಂತಹ ಸುಮಾರು 152 ಕ್ಷೇತ್ರಗಳಲ್ಲಿ ನಾವು 100ಕ್ಕಿಂತಲೂ ಹೆಚ್ಚು ಸೀಟ್ಗಳನ್ನ ಗೆಲ್ತಾ ಇದ್ದೇವೆ ಅಂತ ಹೇಳಿ ಪ್ರಚಾರ ಮಾಡ್ತಾ ಇದ್ದಾರೆ. ಮತ್ತೆ ನಾವು ಮೇ 4ರ ನಂತರ ಅಧಿಕಾರಕ್ಕೆ ಬರ್ತಾ ಇದ್ದೇವೆ ಅಂತ ಹೇಳಿ ಒಂದು ನರೇಟಿವ್ ಅನ್ನ ಇದು ಮಾಡ್ತಾ ಇದ್ದಾರೆ. ಆದ್ರೆ ಬಿಜೆಪಿಗೆ ಆಕ್ಚುಲಿ ಚಾಲೆಂಜ್ ಇರೋದು ಸೌತ್ ಬೆಂಗಾಲ್ ಅಥವಾ ದಕ್ಷಿಣ ಬಂಗಾಳ. ಈ ದಕ್ಷಿಣ ಬಂಗಾಳದಲ್ಲಿ ಮುಖ್ಯವಾಗಿ ನಾರ್ತ್ 24 ಪರಗಣ ಮತ್ತೆ ಸೌತ್ 24 ಪರಗಣ ಅಂತ ಇದೆ. ಈ ಎರಡು ಜಿಲ್ಲೆಗಳಲ್ಲಿ ಸುಮಾರು 64ರಿಂದ 65 ಕ್ಷೇತ್ರಗಳಿದೆ. ಸೌತ್ ಪರಗಣ ಹೆಚ್ಚು ಚಾಲೆಂಜಿಂಗ್ ಬಿಜೆಪಿಗೆ. ಯಾಕೆಂತ ಹೇಳಿದ್ರೆ ಕಳೆದ ಚುನಾವಣೆಯಲ್ಲಿ ಇಲ್ಲಿನ 31 ಸೀಟ್ಗಳಲ್ಲಿ 31 ಕೂಡ ಬಿಜೆಪಿ ಸೋತ್ಕೊಂಡಿತ್ತು. ಹೀಗಾಗಿ ಈ ಪ್ರದೇಶದಲ್ಲಿ ಹೆಚ್ಚು ಗ್ರೌಂಡ್ ವರ್ಕ್ ಅನ್ನ ಮಾಡ್ಲಿಕ್ಕೆ ಬಿಜೆಪಿ ಈ ಸಾರಿ ಪ್ರಾಶಸ್ತ್ಯವನ್ನ ನೀಡಿದೆ. ನಾರ್ತ್ ಪರಗಣ ಸ್ವಲ್ಪ ಹಿಂಸಾಚಾರಗಳು, ನಾರ್ತ್ 24 ಪರಗಣ ಹಿಂಸಾಚಾರ ಹೆಚ್ಚು ನಡೆಯುವಂತ ಪ್ರದೇಶ. ಫಾರ್ ಎಕ್ಸಾಂಪಲ್ 2024ರ ಸಂದೇಶದಲ್ಲಿ ಹಿಂಸಾಚಾರ ಘಟನೆ ಅಲ್ಲೊಬ್ಬ ಶೇಖ್ ಶಾಜಾನ್ ಅಂತ ಹೇಳಿ TMC ಒಬ್ಬ ಗೂಂಡ ಇದ್ದ. ಅವರು ಮಹಿಳೆಯರಿಗೆ ತೊಂದರೆ ಕೊಡ್ತಿದ್ದದ್ದು ಮತ್ತೆ ಸಾಕಷ್ಟು ಚರ್ಚೆ ಆಗಿ ರಾಷ್ಟ್ರವ್ಯಾಪಿ ಚರ್ಚೆ ಆಗಿತ್ತು. ಘಟನೆ ಪರಿಣಾಮವಾಗಿ ಅಲ್ಲಿ ಹೋರಾಟ ಮಾಡಿದಂತ ಒಬ್ಳು ಮಹಿಳೆ ರೇಖಾ ಪಾತ್ರ ಅಂತ ಹೇಳಿ ಅವಳಿಗೆ 2024ರಲ್ಲಿ ಬಸೀರ್ಹಾಟ್ ಲೋಕಸಭಾ ಕ್ಷೇತ್ರದಿಂದ ಟಿಕೆಟ್ ಕೊಡ್ಲಾಯ್ತು ಬಿಜೆಪಿಯಿಂದ. ಅಲ್ಲಿ ಆ ಕ್ಷೇತ್ರದಲ್ಲಿ ಅವಳು ಮುಸ್ಲಿಂ ಕ್ಯಾಂಡಿಡೇಟ್ ವಿರುದ್ಧ ಸೋತ್ಲು. ಆದ್ರೆ ಈ ಚುನಾವಣೆಯಲ್ಲಿ ಹಿಂಗೋಲ್ಗಂಜ್ ಅನ್ನೋ ಕ್ಷೇತ್ರದಿಂದ ಆಕೆಗೆ ಟಿಕೆಟ್ ನೀಡಲಾಗಿದೆ. ಸೊ ಒಟ್ಟಲ್ಲಿ ಬಹಳ ಇಂಟ್ರೆಸ್ಟಿಂಗ್. ಅದಲ್ಲದೆ ಮಹಿಳಾ ಕಾರ್ಡ್ ಅನ್ನ ಕೂಡ ಬಿಜೆಪಿ ಹೆಚ್ಚು. ಫಾರ್ ಎಕ್ಸಾಂಪಲ್ ಮೊದಲನೇ ಹಂತದಲ್ಲಿ ಈ ಪ್ರಮಾಣದ ವೋಟಿಂಗ್ ಆಯ್ತಲ್ಲ, ಅದಕ್ಕೆ SIR ಕಾರಣನ, ಮತದಾರರ ಉತ್ಸಾಹ ಕಾರಣನ? ವಾಟ್ ಇಸ್ ಯುವರ್ ರೀಡಿಂಗ್? ಅದೇ ನಮಿಗೂ ಈ ರೀತಿಯಾದಂತ ಒಂದು ಪ್ರಶ್ನೆಗಳು ಬಂದಿತ್ತು ಪ್ರಶಾಂತ್. ಕಳೆದ ಚುನಾವಣೆಗೆ ಹೋಲಿಸಿದ್ರೆ 10% ಶೇಕಡಾವಾರು ಮತದಾನ ಹೆಚ್ಚಾಗಿದೆ. ಯಾಕೆಂತ ಹೇಳಿದ್ರೆ, ಒಂದು SIR ಇಂದಾಗಿ ಏನು ಡಿಲೀಷನ್ ಆಯ್ತು, 7.25 ಕೋಟಿ ಇದ್ದಂತಹ ಮತದಾರ ಸಂಖ್ಯೆ 6,82,00,000ಕ್ಕೆ ಇಳಿದಿದೆ. ನಿಯರ್ಲಿ 90 lakhs ಡಿಲೀಷನ್ ಆಗಿದೆ. ಸೊ ಇದರಿಂದಾಗಿ ಸಹಜವಾಗಿ ನಿಮ್ಗೆ ವೋಟಿಂಗ್ ಪರ್ಸೆಂಟೇಜ್ ಆಗ ಜಾಸ್ತಿ ಆಗ್ತಿದೆ ಡಿಲೀಷನ್ ಆದಾಗ. ಇನ್ನೊಂದು ಆಯಾಮ ಏನು ಅಂತ ಹೇಳಿದ್ರೆ, ಈ SIR ನಿಂದಾಗಿ ಪಶ್ಚಿಮ ಬಂಗಾಳದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಈ ಒಂದು ವಲಸೆ ಹೋಗಿರುವಂತಹ ಕಾರ್ಮಿಕ ವರ್ಗ ಇರ್ಬೋದು ಮತ್ತೆ ಸಾಮಾನ್ಯ ಮತದಾರರಲ್ಲಿ ಒಂದು ಆತಂಕ ಬಂದಿದೆ. 2026ರ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಮತದಾನ ಮಾಡದೇ ಇದ್ರೆ ಎಲೆಕ್ಟೋರಲ್ ರೋಲ್ ಇಂದ ನಮ್ಮ ಹೆಸರನ್ನ ಡಿಲೀಟ್ ಮಾಡ್ಲಾಗುತ್ತೆ ಅನ್ನೋ ಒಂದು ಭಯ ಇದೆ. ಮತ್ತೆ NRC ಆಗುತ್ತೆ ಪಶ್ಚಿಮ ಬಂಗಾಳದಲ್ಲಿ, ನಮಗೆ ಸಿಟಿಜನ್ಶಿಪ್ ಹೋಗ್ಬೋದು, ಸರ್ಕಾರಿ ಬೆನಿಫಿಟ್ಸ್ ಸಿಗ್ಲಿಕ್ಕಿಲ್ಲ, ಈ ರೀತಿಯಾದಂತ ಒಂದು ಭಯದ ವಾತಾವರಣ. ಈ ಮಾಹಿತಿಯನ್ನ ಎಲ್ಲಿದೆ? ಈ ವಾಟ್ಸ್ಆಪ್ ಯೂನಿವರ್ಸಿಟಿ ಅಡ್ವಾಂಟೇಜ್ ಮಮತಾ ಬ್ಯಾನರ್ಜಿ ಅಂತನಾ?
ಆ ಮತದಾರರು advantage- ಮತಗಟ್ಟೆಗೆ ಬರ್ತಕ್ಕಂಥದ್ದು ಅಡ್ವಾಂಟೇಜ್ ಮಮತಾ ಬ್ಯಾನರ್ಜಿನ? ಒಂದು SIR ಇಂದ ಇಂಪ್ಯಾಕ್ಟ್ ಆದಂತ ಫ್ಯಾಮಿಲಿಗಳಲ್ಲಿ ಸ್ವಲ್ಪ ಅಸಮಾಧಾನ ಇದೆ. ಹಾಗಂತ SIR ಅನ್ನ ಸಪೋರ್ಟ್ ಮಾಡುವಂತ ವ್ಯಕ್ತಿಗಳು ಕೂಡ ಇದ್ದಾರೆ. SIR ಬಂಗಾಳದಲ್ಲಿ ಆಗ್ಬೇಕಿತ್ತು, ಆಗಿದೆ ಅಂತ ಹೇಳುವವರು ಇದ್ದಾರೆ. ಈಗ ನಾನೇನು ವಲಸೆ ಕಾರ್ಮಿಕರ ಬಗ್ಗೆ ಹೇಳಿದೆ, ವಲಸೆ ಕಾರ್ಮಿಕರ ಅನೇಕರ ಜೊತೆ ಮಾತಾಡಿದೆ. ನೀವೇನು ಇಷ್ಟು ತರಾತುರಿಯಲ್ಲಿ ಎಲೆಕ್ಷನ್ ಅಲ್ಲಿಗೆ ಬಹಳ ಸುಸ್ತಾದವರಂತ ಕಾಣ್ತಾ ಇದ್ದೀರಿ, ಏನ್ ಕಷ್ಟಪಟ್ಟು ಎಲೆಕ್ಷನ್ ಬಂದಿದ್ದೀರಲ್ಲ. ಇಲ್ಲ, ನಾವು ಈ ಸಾರಿ ಎಲೆಕ್ಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕು, ಇಲ್ಲ ಅಂತ ಹೇಳಿದ್ರೆ ನಮ್ಮ ವೋಟರ್ ಹೆಸರು ಡಿಲೀಟ್ ಆಗುತ್ತೆ ಅನ್ನೋ ಒಂದು ಇದಿದೆ. ಅದರಲ್ಲಿ ಒಂದಿಷ್ಟು ಜನ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ರೆ ಮತ್ತಷ್ಟು ಯುವಕರು ಇಲ್ಲ, ನಾವು ಎಂಥೂಸಿಯಾಸಮ್ ಒಂದು ಎಲೆಕ್ಷನ್ ಅಲ್ಲಿ ಪಾಲ್ಗೊಳ್ಬೇಕು, ಮತ್ತೆ ಇಲ್ಲಿ ಬಂಗಾಳದಲ್ಲಿ ಪರಿವರ್ತನೆ ಆಗ್ಬೇಕು ಅನ್ನೋದು ಮಾತನ್ನು ಹೇಳ್ತಾ ಇದ್ರು. ಪರಿವರ್ತನೆ ಯಾಕೆ ಆಗ್ಬೇಕು ಅಂತ ಹೇಳೋದಕ್ಕೆ ಅವ್ರು ಕಾರಣ ಕೊಡ್ತಾ ಇದ್ರು ಏನು ಅಂತ ಹೇಳಿದ್ರೆ, ಜನರು ನನ್ನ ರೀಡಿಂಗ್ ಪ್ರಕಾರ ಜನರು ಬಂಗಾಳವನ್ನ ಬೇರೆ ರಾಜ್ಯಗಳ ಜೊತೆ ಹೋಲಿಸಲಿಕ್ಕೆ ಶುರು ಮಾಡಿದ್ದಾರೆ. ಮುಖ್ಯವಾಗಿ ದಕ್ಷಿಣ ಭಾರತದ ರಾಜ್ಯಗಳು, ದಕ್ಷಿಣ ಭಾರತದ ಚೆನ್ನೈಗೆ ಬರ್ತಾರೆ, ಹೈದರಾಬಾದ್ಗೆ ಬರ್ತಾರೆ, ಅಲ್ಲಿ ಮಹಾರಾಷ್ಟ್ರದಲ್ಲಿ ಬಾಂಬೆಗೆ ಹೋಗ್ತಾರೆ, ಬೇರೆ ಬೇರೆ ಸಿಟಿಗಳಿಗೆ ವಲಸೆ ಹೋಗ್ತಾ ಇದ್ದಾರೆ. ನಮ್ಮ ರಾಜ್ಯದಲ್ಲಿ ಯಾಕೆ ಈ ರೀತಿಯಾದಂತಹ ಪರಿಸ್ಥಿತಿ ಇಲ್ಲ? ನಮ್ಮ ರಾಜ್ಯದಲ್ಲಿ ನಮಗೆ ಕನಿಷ್ಠ ಒಂದು 15,000 ರಿಂದ 18,000 ಸಂಬಳ ಸಿಗುವಂತ ಕೆಲಸ ಸಿಕ್ತಿದ್ರೆ ನಾವು ಬೆಂಗಳೂರು ಹೈದರಾಬಾದ್ಗೆ ಹೋಗುವಂತ ಸನ್ನಿವೇಶ ಯಾಕೆ ನಿರ್ಮಾಣ ಆಗುತ್ತೆ ಅಂತ ಪ್ರಶ್ನೆಗಳನ್ನ ಯುವಕರು ಕೇಳಿದ್ರೆ, ಅದೇ ಪ್ರಶ್ನೆಯನ್ನ ಅಲ್ಲಿನ ಅವರ ಫ್ಯಾಮಿಲಿ ಜನರುಗಳು ಕೇಳ್ತಾರೆ, ನಮ್ಮ ಮಕ್ಕಳು ನಮ್ಮನ್ನು ಬಿಟ್ಟು ಹೋಗ್ತಾ ಇದ್ದಾರೆ ಅಂತ ಹೇಳಿ. ಸೊ ಇದು ಈ ಜಾಬ್ ಸ್ಟ್ರೆಸ್ ಏನಿದೆ ಅದು ಈ ಎಲೆಕ್ಷನ್ ಅಲ್ಲಿ ಸಾಕಷ್ಟು ಚರ್ಚೆ ಮಾಡ್ತಾರೆ. ಅದು ಆ ವಿಷಯ ಮಮತಾ ಬ್ಯಾನರ್ಜಿ ಅವರಿಗೆ ಹಾನಿ ಮಾಡುವಂತ ಚಾನ್ಸಸ್ ಇದ್ರು ಕೂಡ, ಮಮತಾ ಬ್ಯಾನರ್ಜಿ ಅವರಿಗೆ ನಾನ್ ರೀಡಿಂಗ್ ಮಾಡಿದ ಪ್ರಕಾರ ಈ ಚುನಾವಣೆಯಲ್ಲಿ ಒಂದು ವೇಳೆ 2026ರ ಬಂಗಾಳ ಚುನಾವಣೆಯನ್ನು ಮಮತಾ ಬ್ಯಾನರ್ಜಿ ಅವರು ಅಥವಾ TMC ಗೆದ್ರೆ ಅದಕ್ಕೆ ಮುಖ್ಯ ಕಾರಣ ಒಂದು, ಲಕ್ಷ್ಮೀ ಭಂಡಾರ್ನಲ್ಲಿ ಮಾಸಿಕವಾಗಿ 1,500 ರೂಪಾಯಿ ಮಹಿಳೆಯರಿಗೆ ನೀಡ್ತಾ ಇರೋದು. ಕನ್ಯಾಶ್ರೀ ಯೋಜನೆಯಲ್ಲಿ 25,000 ರೂಪಾಯಿಯನ್ನ ಬಡ ಮಹಿಳೆಯರು ಅಥವಾ ಯುವತಿಯರು ಯಾರು ಮದುವೆ ಆಗ್ತಾರೆ ಅವರಿಗೆ ನೀಡಲಾಗ್ತಿದೆ. ರೂಪಶ್ರೀ ಯೋಜನೆಯಲ್ಲಿ ಉನ್ನತ ವಿದ್ಯಾಭ್ಯಾಸ ಮಾಡುವಂತ ವಿದ್ಯಾರ್ಥಿನಿಯರಿಗೆ 10,000 ರೂಪಾಯಿ ನೀಡುವಂಥದ್ದು. ಈ 3 ಯೋಜನೆಗಳಿದೆ. ಅದು ಜನರನ್ನ ವ್ಯಾಪಕವಾಗಿ ರೀಚ್ ಆಗಿದೆ, ಮುಖ್ಯವಾಗಿ ಗ್ರಾಮೀಣ ಭಾಗದ ಮಹಿಳೆಯರು. ನೋಡಿ, ಗ್ರಾಮೀಣ ಭಾಗದ ಕುಟುಂಬಗಳು, ನೀವು ನೋಡಿ ಕುಟುಂಬಗಳು ಹೇಗೆ ಯೋಚನೆ ಮಾಡ್ತಾರೆ ಅಂತ ಹೇಳಿದ್ರೆ, ಅವರಿಗೆ 2 ಹೊತ್ತಿನ ಊಟ ಬೇಕು. ಅವರು ರಾಜ್ಯದ ಅಭಿವೃದ್ಧಿ, ದೇಶದ ಅಭಿವೃದ್ಧಿ ಅದರ ಬಗ್ಗೆ ಹೆಚ್ಚು ಅವರ ಕಲ್ಪನೆ ಇರೋದಿಲ್ಲ. ಅವರ ಜೀವನ ಒಂದಿಷ್ಟು ಸೀಮಿತ ಆಗಿರ್ತದೆ. ಅವರಿಗೆ ತಮ್ಮ ಜೀವನ ನಡಿಬೇಕು, ತಮ್ಮ ಹೊಟ್ಟೆ ತುಂಬಬೇಕು. ಸೊ ಹಾಗಾಗಿ ಮಮತಾ ದೀದಿ ನಮಗೆ ಖರ್ಚಿಗೆ ದುಡ್ಡು ಕೊಡ್ತಾ ಇದ್ದಾಳೆ. ಆ 1,500 ರೂಪಾಯಿ ಅದೇ ಜನರಲ್ ಕ್ಯಾಟಗರಿ ಅವರಿಗೆ 1,500 ರೂಪಾಯಿ, 1,700 ರೂಪಾಯಿ SC/ST ಕ್ಯಾಟಗರಿ ಅವರಿಗೆ. ಅದರಲ್ಲಿ ಕೂಡ ಮಹಿಳೆಯರು ಸೇವಿಂಗ್ಸ್ ಮಾಡ್ತಾ ಇದ್ದಾರೆ. ನೋಡಿ, ನನಗೆ ಇಷ್ಟು ಸೇವಿಂಗ್ಸ್ ಆಯ್ತು ಅಂತ ಹೇಳ್ತಾರೆ, ನನಗೆ ಸಾಲ ತೀರ್ಸ್ಲಿಕ್ಕೆ ಆಯ್ತು ಅಂತ ಹೇಳ್ತಾರೆ. ಅಂದ್ರೆ ಹಮ್ ಲೋಗ್ ದೀದಿಕೋ ವೋಟ್ ಕರ್ನೆ ವಾಲೆ ಅಂತ ಹೇಳುವಂತ ಒಂದು ಮತವರ್ಗ ಕೂಡ ಇದೆ. ಅದೇ ರೀತಿಯಾಗಿ ಪಟ್ಟಣ ಮತ್ತೆ ಗ್ರಾಮ ಭಾಗಗಳಲ್ಲಿ ಇನ್ನೊಂದು ಆಂಗಲ್ ನಲ್ಲಿ ಮಾತನಾಡುವಂತ ಮಹಿಳೆಯರಿದ್ದಾರೆ. ಯಾಕೆ ಹೇಳಿದ್ರೆ, ಕೋಲ್ಕತ್ತಾದ ಆರ್ಜಿಕರ್ ಹಾಸ್ಪಿಟಲ್ ನಡೆದಂತಹ ರೇಪ್ ಇನ್ಸಿಡೆಂಟ್ ಏನಿದೆ ಅದು ಬಹಳವಾಗಿ ಬಂಗಾಳದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿದೆ. ಮತ್ತೆ ಇಡೀ 15 ವರ್ಷದಲ್ಲಿ ಮಮತಾ ಬ್ಯಾನರ್ಜಿ ಅವರಿಗೆ ಅತಿ ಹೆಚ್ಚು ಬೆಲ್ಟ್ ಮಾಡಿದಂತ ಒಂದು ಪ್ರಕರಣ. ಈ ಪ್ರಕರಣದ ಬಗ್ಗೆ ಇಡೀ ಪಶ್ಚಿಮ ಬಂಗಾಳದಂತ ಜನ ಮಾತಾಡ್ತಾರೆ. ಅದು ಬಹುಶಃ ಸ್ವಲ್ಪ ಮಟ್ಟಿಗೆ ಮಮತಾ ಬ್ಯಾನರ್ಜಿ ಅವರಿಗೆ ಹಾನಿ ಮಾಡ್ಬೋದು. ಇನ್ನೊಂದು, ಈ 3 ಯೋಜನೆಗಳನ್ನ ಹೊರತುಪಡಿಸಿ ಇನ್ನೊಂದು ಹೇಳಿದ್ರೆ, ಬಂಗಾಳದಲ್ಲಿ ಹೆಚ್ಚು ಚರ್ಚೆ ಆಗುವಂತ ಬಂಗಾಳಿ ಅಸ್ಮಿತೆ ಅಥವಾ ತಮ್ಮ ಐಡೆಂಟಿಟಿ, ಬಂಗಾಳಿ ಕಲ್ಚರ್, ಬಂಗಾಳಿ ಅವರ ಪರಂಪರೆ ಏನಿದೆ ಅದನ್ನ ಹತ್ತಿಕ್ಲಿಕ್ಕೆ ಬಿಜೆಪಿ ಅವರು ಬರ್ತಾ ಇದ್ದಾರೆ ಅನ್ನೋ ಒಂದು ನರೇಟಿವ್ ಅನ್ನ ಬಹಳ ವ್ಯವಸ್ಥಿತವಾಗಿ TMC ಅವರು ಮಾಡಿದ್ದಾರೆ. ಸೊ ಈ ಬಂಗಾಳಿ ಗುರುತು ಏನಿದೆ ಅದನ್ನ ದಮನ ಮಾಡುವಂತ ಕಲ್ಚರ್ ಬಿಜೆಪಿಯಲ್ಲಿದೆ. ನಾರ್ತ್ ಇಂಡಿಯನ್ಸ್ ಬಂಗಾಳಕ್ಕೆ ಬರ್ತಾರೆ, ಬಂಗಾಳಿ ವಲಸೆ ಕಾರ್ಮಿಕರಿಗೆ ಉತ್ತರ ಭಾರತದ ರಾಜ್ಯಗಳಲ್ಲಿ ಅವರನ್ನ ಅರೆಸ್ಟ್ ಮಾಡುದು, ನಮ್ಮನ್ನ ಬಾಂಗ್ಲಾದೇಶಿಗಳನ್ನ ಅಂತ ಹೇಳುದು. ಅಂದ್ರೆ ಬಂಗಾಳದವರಿಗೆ ತಮ್ಮನ್ನು ಬಾಂಗ್ಲಾದೇಶಿಗಳಂತ ಹೇಳಿದ್ರೆ ಅವರಿಗೆ ಅದು ಬಹಳ ರಾಘವ್, ಕಳೆದ ಬಾರಿ ನಾವು ನೋಡಿದ್ವಿ, ಹೆಚ್ಚು ಕಡಿಮೆ ಮುಸ್ಲಿಂ ಬಾಹುಳ್ಯ 112 ಕ್ಷೇತ್ರಗಳಲ್ಲಿ 106 ಕ್ಷೇತ್ರಗಳನ್ನು ತೃಣಮೂಲ್ ಕಾಂಗ್ರೆಸ್ ಗೆದ್ದಿತ್ತು. ಮುರ್ಷಿದಾಬಾದ್ ಇರ್ಬೋದು, ಮಾಲ್ಡಾ ಇರ್ಬೋದು, ಬಾಂಗ್ಲಾದೇಶಕ್ಕೆ ಹೊಂದ್ಕೊಂಡಿರ್ತಕ್ಕಂಥ ಏನು ಜಿಲ್ಲೆಗಳಲ್ಲಿ ಇನ್ಫ್ಲಕ್ಸ್ ಆಫ್ ಬಾಂಗ್ಲಾದೇಶಿ ವಲಸಿಗರಾದ ಮೇಲೆ ನಡೆದಿರ್ತಕ್ಕಂಥ ಕಳೆದ 2-3 ಚುನಾವಣೆ, ಮೊದಲು ಲೆಫ್ಟಿಗೆ ಸಪೋರ್ಟ್ ಮಾಡ್ತಿದ್ರು, ತೃಣಮೂಲ್ ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡ್ತಿದ್ರು. ಆ ಸೀಟ್ಗಳ ಕಥೆ ಏನು? ಅಂದರೆ ಮಮತಾ ಬ್ಯಾನರ್ಜಿಯ, ನನಗನ್ಸುತ್ತೆ ಇಡೀ ಚುನಾವಣೆಯಲ್ಲಿ ಮಮತಾ ಬ್ಯಾನರ್ಜಿಯ ಸ್ಟ್ರಾಂಗ್ ಹೋಲ್ಡ್, ಫಿಕ್ಸ್ ಡಿಪಾಸಿಟ್ ಇದ್ದರೆ ಆ ಮುಸ್ಲಿಂ ಬಾಹುಳ್ಯ 4-5 ಜಿಲ್ಲೆಗಳು. ಅಲ್ಲಿ ಏನು ಅಂದರೆ ಅಲ್ಲಿ ಏನು ಸ್ಟೋರಿ ಅನಿಸ್ತಾ ಇದೆ ನಿಮಗೆ? ಅಲ್ಲಿ ಏನು ಅಂತ ಹೇಳಿದ್ರೆ, ಈಗ ಫಸ್ಟ್ ಯಾವಾಗ TMC ಇಂದ ಹೊರಗೋಗಿ ಆಮ್ ಜನತಾ ಉನ್ನಯನ್ ಪಕ್ಷವನ್ನ ಹುಮಾಯೂನ್ ಕಬೀರ್ ಮಾಡಿದ್ರು, ಆವಾಗ ಒಂದು ಅಲೆ ಎದ್ದಿತ್ತು, ಇವ್ರೇನಾದ್ರೂ ಒಂದು ಮ್ಯಾಜಿಕ್ ಮಾಡ್ಬೋದಾ, ಮುಸ್ಲಿಂ ವೋಟ್ಸ್ ಅನ್ನ ಡಿವೈಡ್ ಮಾಡ್ಬೋದಾ ಅಂತ ಹೇಳಿ. ಅದಕ್ಕೆ ಮುಖ್ಯವಾಗಿ ಮುರ್ಷಿದಾಬಾದ್ ನಲ್ಲಿ ಬಾಬ್ರಿ ಮಸೀದಿಯನ್ನ ಕಟ್ತೇವೆ ಅಂತ ಹೇಳಿ ಹುಮಾಯೂನ್ ಕಬೀರ್ ಮುಂದೆ ಹೋಗಿರೋದು. ಮತ್ತೆ ಬಾಬ್ರಿ ಮಸೀದಿ ಆಲ್ರೆಡಿ ಅದಕ್ಕೆ ಅಡಿಪಾಯ ಹಾಕಿರುವಂತ ಕಾರ್ಯಕ್ರಮಗಳು ಕೂಡ ನಡೆದಿದೆ. ಅದು ಮುಸ್ಲಿಂ ವಲಯದಲ್ಲಿ ಸಾಕಷ್ಟು ಚರ್ಚೆಗೀಡಾಗಿದೆ. ಆದ್ರೆ ಯಾವಾಗ
ಹುಮಾಯೂನ್ ಕಬೀರ್ ಅವರ ವಿಡಿಯೋ ಬಂತು, ಬಿಜೆಪಿ ಜೊತೆ ಇಂಟರ್ನಲ್ ಅಂಡರ್ಸ್ಟ್ಯಾಂಡಿಂಗ್ ಮಾಡುವಂತ ಒಂದು ಚರ್ಚೆ ಮಾಡುವಂತ ವಿಡಿಯೋ ಬಂತಲ್ಲ, ಅದರಲ್ಲಿ 100 ಕೋಟಿ ಡೀಲ್ ಆಗಿರೋದು, ಅದು ಅವರ ಇಮೇಜ್ಗೆ ಡೆಂಟ್ ಮಾಡ್ತು. ಮತ್ತೆ ಅವರ ಕಂಪ್ಲೀಟ್ ಆಗಿ ಮುಸ್ಲಿಮರ ಹತ್ರ ನಾನು ಕೆಲವರ ಹತ್ರ ಮಾತಾಡಿದೆ, ಅವರು ಗದ್ದಾರ್ ಅಂತ ಹೇಳ್ತಾರೆ, ಯಾರಿಗೆ ಹುಮಾಯೂನ್ ಕಬೀರ್ ಗದ್ದಾರ್ ಅಂತ ಹೇಳ್ತಾರೆ. ಸೊ ಹಾಗಾಗಿ ನನಗೆ ಅನ್ಸಿರೋ ಪ್ರಕಾರ ಇಲ್ಲಿ OIC ಬಂದಿರ್ಬೋದು ಅಥವಾ ಇನ್ಯಾರು ಪ್ರಾದೇಶಿಕವಾಗಿ ಒಬ್ರು ಮೌಲ್ಯ ಕೂಡ ಒಂದು ಪಾರ್ಟಿ ಮಾಡ್ಕೊಂಡು ಎಲೆಕ್ಷನ್ ಕಂಟೆಸ್ಟ್ ಮಾಡ್ತಾರೆ, ಬಟ್ ಅವ್ರು ಹೆಚ್ಚು ಓಟನ್ನ ಡಿವೈಡ್ ಮಾಡ್ತಾರೆ ಅಂತ ಅನ್ಸಲ್ಲ. ಅಂದ್ರೆ ಮುಸ್ಲಿಮರು ಬಿಜೆಪಿಯನ್ನು ಸೋಲಿಸಲಿಕ್ಕೆ ಮಮತಾ ಬ್ಯಾನರ್ಜಿ ಜೊತೆ 100% ಗಟ್ಟಿಯಾಗಿ ನಿಂತ್ಕೊಳ್ಳುವ ಸಾಧ್ಯತೆ, 100% ಗಟ್ಟಿಯಾಗಿ ನಿಂತ್ಕೊಳ್ಳುವಂತ ಎಲ್ಲಾ ಸಾಧ್ಯತೆಗಳಿದೆ. ಮುಸ್ಲಿಮನ್ನ ಬಹಳ ವ್ಯವಸ್ಥಿತವಾಗಿ TMC ರೀಚ್ ಆಗಿದೆ, ಕ್ಯಾಂಡಿಡೇಟ್ಸ್ ಗಳಿಗೂ ಮುಸ್ಲಿಮರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ನೀಡಲಾಗಿದೆ. ಹಾಗಾಗಿ ನನ್ನ ಪ್ರಕಾರ ಮುಸ್ಲಿಂ ವೋಟ್ಸ್ ದೊಡ್ಡ ಪ್ರಮಾಣದಲ್ಲಿ ಡಿವೈಡ್ ಆಗಿ ಅದರಿಂದ ಬಿಜೆಪಿಗೆ ಏನು ಲಾಭ ಆಗತ್ತೆ ಅಂತ ಅನ್ಸಲ್ಲ. ಮುಸ್ಲಿಮರು ಬಹಳ ದೊಡ್ಡ ಪ್ರಮಾಣದಲ್ಲಿ ಮಮತಾ ಬ್ಯಾನರ್ಜಿ ಅವರು, ಯಾಕೆ ಬಿಜೆಪಿಯನ್ನು ಸೋಲಿಸುವ ಪಾರ್ಟಿ ಮಮತಾ ಎನ್ನುವುದು ಅವರಿಗೆ ಸ್ಪಷ್ಟವಾಗಿ. ಹಿಂದೂ ಬಾಹುಳ್ಯ ಕ್ಷೇತ್ರಗಳಲ್ಲಿ ಏನಿದೆ, ಈಗ ಕಳೆದ ಬಾರಿ 70 ಹಿಂದೂ ಬಾಹುಳ್ಯ ಕ್ಷೇತ್ರಗಳಲ್ಲಿ ಹೆಚ್ಚು ಕಡಿಮೆ ಬಿಜೆಪಿ ಗೆದ್ದಿತ್ತು. ಬಟ್ ಸ್ಟ್ರೈಕ್ ರೇಟ್ ಮಮತಾ ಬ್ಯಾನರ್ಜಿದು ಏನಿತ್ತು ಆ ಸ್ಟ್ರೈಕ್ ರೇಟ್ ಮ್ಯಾಚ್ ಮಾಡೋಕ್ಕಾಗಲಿಲ್ಲ. ಈ ಬಾರಿ ಬಿಜೆಪಿ ನಮ್ಗೆ ಹೋಪ್ಸ್ ಇದೆ ಅಂತಿದ್ದಾರೆ. ಅದು ನ್ಯಾಚುರಲಿ ಹಿಂದೂ ಮತಗಳ ಧ್ರುವೀಕರಣ ಆಗತ್ತಾ ಅಂತಕ್ಕಂಥದ್ದು. ಹಿಂದೂ ಮತಗಳ ಧ್ರುವೀಕರಣ ಪ್ರೋ ಬಿಜೆಪಿ ಎಷ್ಟಾಗತ್ತೆ, ಮಮತಾ ಎಷ್ಟು ಅದರಲ್ಲಿ ಡಿವಿಡೆಂಡನ್ನು ತೆಗೆದುಕೊಳ್ತಾರೆ? ನೋಡಿ, ಹಿಂದೂ ಮುಸ್ಲಿಂ ಡಿಬೇಟ್ ಅಲ್ಲಿ ಬಹುಶಃ ಪಶ್ಚಿಮ ಬಂಗಾಳದ ಇತಿಹಾಸದಲ್ಲಿ ಅತಿ ಹೆಚ್ಚು ಪೋಲರೈಸ್ ಆಗಿರುವಂತ ಎಲೆಕ್ಷನ್ ಅಂತ ಹೇಳಿದ್ರೆ ಅದು 2026. 2019 ಲೋಕಸಭೆ ಚುನಾವಣೆಯಲ್ಲಿ ಸ್ವಲ್ಪ ಮಟ್ಟಿಗೆ ಆಗಿತ್ತು, ಅದೊಂದು ಮೋದಿ ಅಲೆ ಇತ್ತು. 2021ರಲ್ಲಿ ಪ್ರಯತ್ನ ಮಾಡಿದ್ರು, ಆದ್ರೆ TMC ಅವರು ಬಹಳ ದಬಂಗಗಿರಿ ಅಂತ ಹೇಳ್ತಾರಲ್ಲ, ಅದನ್ನ ಮಾಡಿ ಚುನಾವಣೆಯನ್ನು ಗೆದ್ರು ಅಂತ ಅದು ಜನರು ಮಾತಾಡ್ತಾರೆ, ಅಲ್ಲಿ ಪಕ್ಷಗಳು ಕೂಡ ಹೇಳ್ತವೆ. ಸೊ ಆದ್ರೆ ಈ ಚುನಾವಣೆಯಲ್ಲಿ ಏನಿದೆ, ಒಂದು ಬಾಂಗ್ಲಾದೇಶಿ ಗುಸ್ಪೈಟಿ ಇಶ್ಯೂ ಅನ್ನ ಅಮಿತ್ ಶಾ ಬಹಳ ಸ್ಟ್ರಾಂಗ್ ಆಗಿ ಪಿಚ್ ಮಾಡ್ತಾ ಇದ್ದಾರೆ. ಉತ್ತರ ಬಂಗಾಳದಲ್ಲಿ ಇದು ಹೆಚ್ಚು ಚರ್ಚೆ ಗ್ರಾಸ ಆಗಿದೆ. ಉತ್ತರ ಬಂಗಾಳದಲ್ಲಿ ಸ್ವಲ್ಪ ಹಿಂದೂಗಳ ಸಂಖ್ಯೆ ಜಾಸ್ತಿ ಇದೆ. ಅಲ್ಲಿ ಹಿಂದೂ ಐಡೆಂಟಿಟಿ, ಹಿಂದೂಗಳಿಗೆ ಬಾಂಗ್ಲಾದೇಶಿಯರು ಬಂದು ನಮ್ಮ ಸಂಪನ್ಮೂಲವನ್ನ ಅವರು ಆವರಿಸಿಕೊಳ್ತಾ ಇದ್ದಾರೆ, ಅವರಿಗೆ ಹೆಚ್ಚು ಲಾಭ ಆಗ್ತಿದೆ. ಈ ಸರ್ಕಾರ ಮುಸ್ಲಿಮರಿಗೆ, ಎಸ್ಪೆಷಲಿ ಬಾಂಗ್ಲಾದಿಂದ ಬಂದವರಿಗೆ ಕೂಡ ಇಲ್ಲಿ ಐಡೆಂಟಿಟಿ ಸಿಗ್ತಾ ಇದೆ, TMC ಸರ್ಕಾರ ಅವರನ್ನ ಸಾಕ್ತಾ ಇದೆ ಅನ್ನೋ ಒಂದು ಚರ್ಚೆಗಳು ಹಿಂದೂಗಳಲ್ಲಿ ನಡೆದಿದೆ. ಅದನ್ನ ಬಹಳ ಚೆನ್ನಾಗಿ ಬಿಜೆಪಿ ಅವರು ಕೂಡ ಮಾಡಿದ್ದಾರೆ. ಅದಲ್ಲದೆ ಬಾಂಗ್ಲಾದೇಶದಲ್ಲಿ ಆಗಿರುವಂತಹ ಹಿಂದೂ ಹತ್ಯೆಗಳೇನಿದೆ ಅದು ಜನರ ಮಧ್ಯೆ ಸಾಕಷ್ಟು ಚರ್ಚೆಗೊಳಗಾಗಿದೆ, ಮತ್ತೆ ಇಲ್ಲಿ ಒಂದು ರೀತಿಯಾದಂತಹ ಒಂದು ಸಂಚಲನ ಸೃಷ್ಟಿಸಿದೆ. ಇದು ಬಂಗಾಳದಲ್ಲಿ ಏನು ಅಂತ ಹೇಳಿದ್ರೆ, ಇಲ್ಲಿ ಹಿಂದೂ ಮುಸ್ಲಿಂ ಈ ರೀತಿಯಾದಂತಹ ಚರ್ಚೆಗಳು, ಈ ರೀತಿಯಾದಂತಹ ಪೊಲಿಟಿಕಲ್ ಬ್ಯಾಟಲ್ ನಡೆದದ್ದು ನಡುವೆ ಈ ಬಂಗಾಳಿ ಅಸ್ಮಿತೆ ಏನಿದೆ ಅಂದ್ರೆ ಹಿಂದೂ ಮುಸ್ಲಿಮರ ಐಡೆಂಟಿಟಿ ಏನಿದೆ, ತಾನು ಬಂಗಾಳಿ ಅಂತ ಹೇಳುದು, ತಾನು ಹಿಂದೂ ತಾನು ಮುಸ್ಲಿಂ ಅಂತ ಅವ್ರು ಹೆಚ್ಚು ಗುರುತಿಸ್ಕೊಳ್ಳಿರ್ಲಿಲ್ಲ. ಅವ್ರು ಬಂಗಾಳದವ್ರದ್ದು ಏನು ಅಂತ ಹೇಳಿದ್ರೆ ಅವರಿಗೆ ಫಸ್ಟ್ ಭಾಷೆ ಮೊದಲಾಗಿತ್ತು. ಆದ್ರೆ ಈ ಚುನಾವಣೆಯಲ್ಲಿ ಮೊದಲನೇ ಬಾರಿಗೆ ಇವನ್ ಭವಾನಿಪುರದಲ್ಲಿ ಹಿಂದೂ ಮುಸ್ಲಿಂ ಚರ್ಚೆ ನಾನು ಕೇಳ್ಪಟ್ಟಿದ್ದೇನೆ. ದೀದಿ ಮುಸ್ಲಿಮರಿಗೆ ಹೆಚ್ಚು ಸಪೋರ್ಟ್ ಮಾಡ್ತಾರೆ, ಹಿಂದೂಗಳ ರಕ್ಷಣೆ ಆಗ್ಬೇಕು ಅನ್ನೋ ಒಂದು ಮಾತುಗಳು ಭವಾನಿಪುರದಲ್ಲಿ ಕೇಳಿ ಬರ್ತಾ ಇದೆ. ಸೊ ಹಾಗಾಗಿ ಬಹುಶಃ ಬಿಜೆಪಿ ಹಿಂದೂ ಮುಸ್ಲಿಂ ವಿಚಾರದಲ್ಲಿ ಜನರ ಇಮ್ಯಾಜಿನೇಷನ್ ಅನ್ನ ಸ್ವಲ್ಪ ಮಟ್ಟಿಗೆ ಕ್ಯಾಪ್ಚರ್ ಮಾಡೋದಲ್ಲಿ ಯಶಸ್ವಿಯಾಗಿದೆ ಅಂತ ನನಗೆ ಅನ್ಸುತ್ತೆ. ಯಾಕೆಂತ ಹೇಳಿದ್ರೆ ಹಿಂದೂ ಮುಸ್ಲಿಂ ಡಿಬೇಟ್ ಬಹಳ ದೊಡ್ಡ ಮಟ್ಟದಲ್ಲಿ ನಡೆದಿದೆ. ಬಾಂಗ್ಲಾದಲ್ಲಿ ಆಗಿರುವಂತಹ ಹತ್ಯೆಗಳು ಕೂಡ ಇಲ್ಲಿನ ಜನರನ್ನ ಭಾವನಾತ್ಮಕವಾಗಿ ಹರ್ಟ್ ಮಾಡಿದೆ. ಅಲ್ಲಿನ ಹಿಂದೂ ಹತ್ಯೆಗಳ ಬಗ್ಗೆ ಮಮತಾ ಬ್ಯಾನರ್ಜಿ ಅವರು ಯಾಕೆ ಮಾತಾಡ್ಲಿಲ್ಲ ಅನ್ನೋದನ್ನ ಇಲ್ಲಿನ ವೋಟರ್ಸ್ ಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಹಿಂದೂ ಮುಸ್ಲಿಂ ಡಿಬೇಟ್ ವಿಷಯದಲ್ಲಿ ಬಹುಶಃ ಹಿಂದೂಗಳನ್ನ ಹೆಚ್ಚು ಓಟ್ಗಳನ್ನ ಸೆಳೆಯುವುದರಲ್ಲಿ ಬಹುಶಃ ಬಿಜೆಪಿ ಯಶಸ್ವಿ ಆಗ್ಬೋದು. ಆದ್ರೆ ಬಂಗಾಳಿ ಅಸ್ಮಿತೆ ಮತ್ತೆ ನಾನು ಹೇಳಿದಾಗ 3 ಯೋಜನೆಗಳೇನಿದೆ ಅದು ಮಮತಾ ಬ್ಯಾನರ್ಜಿ ಅವರಿಗೆ ಅಷ್ಟೇ. ಆ 4 ಇಶ್ಯೂಗಳು ಮಮತಾ ಬ್ಯಾನರ್ಜಿ ಅವರಿಗೆ ಪ್ಲಸ್ ಪಾಯಿಂಟ್ ಆದ್ರೆ ಆ 4 ಇಶ್ಯೂಗಳಲ್ಲಿ ಅವರು ಚುನಾವಣೆ ಗೆಲ್ಬಹುದು. ಅಥವಾ ಉಳಿದ ವಿಷಯಗಳಂತೆ ಆಂಟಿ ಇನ್ಕಂಬೆನ್ಸ್ ಏನಿದೆ ಅಥವಾ ಹಿಂದೂ ಮುಸ್ಲಿಂ ಇಶ್ಯೂಗಳಿರ್ಬೋದು, ಗುಸ್ಪೇಟಿ ಇಶ್ಯೂಸ್ ಅಥವಾ ಪರಿವರ್ತನೆ ಬೇಕೇ ಬೇಕು, 15 ವರ್ಷದ ಒಂದು ಆಡಳಿತ ಏನಿದೆ ಅದರಿಂದ ಬೇಸತ್ತುಕೊಂಡು ವರ್ಕ್ ಅಥವಾ ಜಾಬ್ಲೆಸ್ನೆಸ್ ಇರ್ಬೋದು, ಅದೆಲ್ಲ ಸೇರಿ ಬಿಜೆಪಿ ಚುನಾವಣೆಯನ್ನು ಗೆದ್ದುಕೊಳ್ಬಹುದು. ಯಾರಿಗೂ ಕೂಡ ಈ ಚುನಾವಣೆಯಲ್ಲಿ ಯಾರು ಗೆಲ್ತಾರೆ ಅಂತ ಗೇಜ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಸಾಮಾನ್ಯ ಜನನಿಂದ ನಾವು ಕರ್ನಾಟಕದಲ್ಲಿ ಕುಳಿತುಕೊಂಡು ಅನೇಕ ಬಾರಿ ನಾವು ಉತ್ತರದ ರಾಜ್ಯಗಳಲ್ಲೂ ನೋಡಿದೀವಿ. ಸ್ವಲ್ಪ ಪಶ್ಚಿಮದ ರಾಜ್ಯಗಳನ್ನು ಬಿಟ್ಟರೆ ಉತ್ತರದ ರಾಜ್ಯಗಳನ್ನು ಈ ಕರ್ನಾಟಕದ ಜೊತೆ ಅಭಿವೃದ್ಧಿಯ ವಿಷಯದಲ್ಲಿ ನಾವು ಕಂಪೇರ್ ಮಾಡೋಕ್ಕಾಗಲ್ಲ. ಈಗ ಪೂರ್ವದ ರಾಜ್ಯಗಳಲ್ಲೂ ನಾವು ನೋಡಿದ್ದೀವಿ, ಅಂದರೆ ಒಡಿಸ್ಸಾ ಇರ್ಬೋದು, ಪಶ್ಚಿಮ ಬಂಗಾಳ ಇರ್ಬೋದು. ಈಗ ಮುಖ್ಯಮಂತ್ರಿಗಳ ಕಾನ್ಸ್ಟಿಟ್ಯೂಯನ್ಸೀಸ್ಗಳಲ್ಲಿ ಏನು ಪರಿಸ್ಥಿತಿ ಇರುತ್ತೆ? ಫಾರ್ ಎಕ್ಸಾಂಪಲ್, ಈಗ ಕಳೆದ ಬಾರಿ ಮಮತಾ ನಂದಿಗ್ರಾಮದಲ್ಲಿ ಸ್ಪರ್ಧಿಸಿದ್ರು, ಸುವೇಂದ್ರ ಅಧಿಕಾರಿ ಗೆದ್ದರು. ಭವಾನಿಪುರ್ ಈ ಬಾರಿ ಮಮತಾ ಬ್ಯಾನರ್ಜಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಬಾಂಗ್ಲಾದೇಶಕ್ಕೆ ಹೊಂದಿಕೊಂಡಿರ್ತಕ್ಕಂಥ, ನೇಪಾಳಕ್ಕೆ ಹೊಂದಿಕೊಂಡಿರ್ತಕ್ಕಂಥ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಹಿಂದುಳಿದ ಜಿಲ್ಲೆಗಳನ್ನು ನಾವು ನೋಡ್ತೀವಿ. ಅಲ್ಲಿ ಅಭಿವೃದ್ಧಿಯ ದೃಷ್ಟಿಕೋನದಿಂದ ಏನು ಸ್ಥಿತಿಗತಿ ಇದೆ?
ಅಂದರೆ ಇದು ಚುನಾವಣೆಯ ವಿಷಯ ಆಗತ್ತಾ, ಅಥವಾ ಬಂಗಾಳಿ ಅಸ್ಮಿತೆ ಬಗ್ಗೆ ನೀವು ಹೇಳಿದ್ರಿ ದ್ಯಾಟ್ ಇಸ್ ಎ ಎಮೋಷನಲ್ ಇಶ್ಯೂ, ಹೊರಗಡೆಯಿಂದ ಬರ್ತಾರೆ, ಅದೇನು ಹೊಸ ವಿಷಯ ಅಲ್ಲ. ಮಹಾರಾಷ್ಟ್ರದಲ್ಲೂ ನೋಡಿದ್ವಿ, ಕರ್ನಾಟಕದಲ್ಲೂ ನೋಡಿದ್ವಿ, ನಾವು ಉತ್ತರ ಪ್ರದೇಶದಲ್ಲೂ ನೋಡ್ತೀವಿ, ಬಿಹಾರದಲ್ಲೂ ನೋಡ್ತೀವಿ, ವೆಸ್ಟ್ ಬೆಂಗಾಲ್ದಲ್ಲಿ ಅಲ್ಲಿ ರಿಪೀಟ್ ಆಗುತ್ತೆ. ಹಿಂದೂ ಧ್ರುವೀಕರಣದ ವಿಷಯ ಕೂಡ ಹೊಸ ವಿಷಯ ಏನಲ್ಲ. ಬಿ ಜೆ ಪಿ ಅದರಿಂದ ಪೊಲಿಟಿಕಲ್ ಡಿವಿಡೆಂಡ್ ಪಡೆಯುತ್ತೆ. ಮಮತಾ ಬ್ಯಾನರ್ಜಿ ಆನ್ ದ ಕಾಂಟ್ರರಿ ಮುಸ್ಲಿಂ ವೋಟ್ಗಳ ಧ್ರುವೀಕರಣದಿಂದ ಲಾಭವನ್ನು ತೆಗೆದುಕೊಳ್ತಾರೆ. ಬಟ್ ಈ ರೀತಿಯ ಹಿಂದುಳಿದ, ಈಗ ಪಶ್ಚಿಮ ಬಂಗಾಳ ಅತ್ಯಂತ ಹಿಂದುಳಿದ ರಾಜ್ಯಗಳಲ್ಲಿ ಒಂದು, ಎಡಪಕ್ಷಗಳ ಕೊಡುಗೆ ಕೂಡ ಅದಕ್ಕೆ ಜಾಸ್ತಿ ಇದೆ. ಅಂಥ ಪರಿಸ್ಥಿತಿಯಲ್ಲಿ ಅಭಿವೃದ್ಧಿ ಒಂದು ಪೊಲಿಟಿಕಲ್ ವಿಷಯ ಉಂಟಾ ಸ್ಥಳೀಯವಾಗಿ ಅಥವಾ ರಾಜ್ಯ ಮಟ್ಟದಲ್ಲಿ, ಅಥವಾ ಅಭಿವೃದ್ಧಿ ಅನ್ನೋದು ನಗಣ್ಯ, ಪೊಲಿಟಿಕಲ್ ಸಿದ್ಧಾಂತ, ಪೊಲಿಟಿಕ್ಸು, ಹಿಂದೂ ಮುಸ್ಲಿಂ ಅಸ್ಮಿತೆ ಇದರಲ್ಲೇ ಚುನಾವಣೆ ಕಳೆದು ಹೋಗ್ತಾ ಇದೆಯಾ? ಇಲ್ಲ, ಡೆವಲಪ್ಮೆಂಟ್ ವಿಷಯ ಈ ಚುನಾವಣೆಯಲ್ಲಿ ಸಾಕಷ್ಟು ಚರ್ಚೆ ಆಗಿದೆ. ಯಾಕೆಂತ ಹೇಳಿದ್ರೆ, ನಾನು ಆಗ ನಿಮ್ಗೆ ಯುವಕರ ಬಗ್ಗೆ ಹೇಳ್ತಾ ಇದ್ದೆ. ನಾನು ಬಹುತೇಕ ಕೋಲ್ಕತ್ತಲ್ಲಿದ್ದಾಗ IT ಕಂಪನೀಸ್ಗಳು ಹೆಚ್ಚಿರುವಂತ ಪ್ರದೇಶದಲ್ಲಿ ನಾನು ಹೋಟೆಲ್ ಮಾಡ್ಕೊಂಡು ಉಳ್ಕೊಂಡಿದ್ದೆ. ಅಲ್ಲೊಂದು ಸುಮಾರು ವಿಪ್ರೋ, ಇನ್ಫೋಸಿಸ್ ಇರ್ಬೋದು, ಬೇರೆ ಬೇರೆ TCS, ಬೇರೆ ಬೇರೆ ಸಾಕಷ್ಟು IT ಕಂಪನಿಗಳಿದೆ. ಅಷ್ಟೇ, ಅಲ್ಲಿಗೆ ಸೀಮಿತ ಅಷ್ಟೇ ಇರೋದು. ಬೇರೆ ಕಲ್ಕತ್ತಾದಲ್ಲಿ ನಿಮಗೆ ದೊಡ್ಡ ದೊಡ್ಡ ಬೇರೆ ಉದ್ಯಮ ಕಂಪನಿಗಳು ಬೇರೆ ಏನಿಲ್ಲ. ಒಂದಿಷ್ಟು IT ಕಂಪನಿಗಳಿದೆ, ಹೊರಗಿನಿಂದ ಬಂದ ಹುಡುಗರು ಇದ್ದಾರೆ, ಕೆಲವರು ಕಲ್ಕತ್ತಾದಲ್ಲಿ ಅಥವಾ ಒಂದು ಕಾಲದಲ್ಲಿ ಇಂಡಸ್ಟ್ರಿಯಲ್ ಭಾರತದಲ್ಲಿ ಸೆಣಬಿನ ಕಾರ್ಖಾನೆಗಳು ಶುರು ಆಗಿದ್ದೆ ಆ ಭಾಗದಲ್ಲಿ. ಒಂದು ಕಾಲದಲ್ಲಿ ಇಂಡಸ್ಟ್ರಿ, ಭಾರತದ ಮೊದಲ ಟೈರ್ ಕಂಪನಿ ಶುರುವಾಗಿದ್ದು ಬಂಗಾಳದಲ್ಲಿ. ಅದು ಮುಚ್ಚಿ ಹೋಗಿದೆ 2023 ಕಂಪ್ಲೀಟ್, 16 ಕಂಪ್ಲೀಟ್ ಆಗಿ ಮುಚ್ಚಿ ಹೋಯ್ತು. ಸೊ ಅಂದ್ರೆ ಇಲ್ಲಿ ಈ ಬಾರಕ್ಪುರ್ ಇರ್ಬೋದು ಅಥವಾ ಕೋಲ್ಕತ್ತಾಕ್ಕೆ ತಾಗಿಕೊಂಡಂತಹ ಅನೇಕ ಇಂಡಸ್ಟ್ರಿಯಲ್ ಏರಿಯಾಗಳಿದೆ. ಅಲ್ಲಿ ಫ್ಯಾಕ್ಟ್ರಿಗಳಿಲ್ಲ, ಕಂಪನಿಗಳಿಲ್ಲ. ಈಗ ನೋಡಿ, ನಾನು ನಂದಿಗ್ರಾಮಕ್ಕೆ ಹೋದೆ. ನಂದಿಗ್ರಾಮದ ಪಕ್ಕದಲ್ಲಿ ಸಿಂಗೂರ್ ಕೂಡ ಇದೆ. ನಿಮಗೆ ಗೊತ್ತಿರ್ಬೋದು, ಸಿಂಗೂರಲ್ಲಿ ಟಾಟಾ ನ್ಯಾನೋ ಫ್ಯಾಕ್ಟರಿನ ಸ್ಥಾಪನೆ ಮಾಡ್ಬೇಕಿತ್ತು ಅಂತ, ಅದಕ್ಕೆ ಮಮತಾ ಬ್ಯಾನರ್ಜಿ ಮತ್ತೆ ರೈತರು ಸೇರಿ ಬಿಡ್ಲಿಲ್ಲ. ನಂದಿಗ್ರಾಮದಲ್ಲಿ SEZ ಅನ್ನ ಮಾಡ್ಬೇಕು ಅಂತಿದ್ರು, ಕೆಮಿಕಲ್ ಹಬ್ ಅನ್ನ ಮಾಡ್ಬೇಕು ಅಂತಿದ್ರು. ಅದು ಕೂಡ ಅದಕ್ಕೊಂದು 70,000 acres ಆಫ್ ಲ್ಯಾಂಡ್ ಅನ್ನ ಕೇಳಿದ್ರು, ಅದು ಕೂಡ ಸಿಗ್ಲಿಲ್ಲ. ಅಂತಿಮವಾಗಿ ಮಮತಾ ಬ್ಯಾನರ್ಜಿ ರೈತರ ಜೊತೆಗೆ ಸೇರ್ಕೊಂಡು 2011ರಲ್ಲಿ ಸರ್ಕಾರ ಮಾಡಿದ್ರು. ನಂದಿಗ್ರಾಮ ಅವರನ್ನ ಹೊಸ TMCಗೆ ಹೊಸ ಜನ್ಮವನ್ನ ನೀಡಿತ್ತು ಅವತ್ತು. ಸೊ ಅದು ಹಿಡಿ. ಈಗ ಅದೇ ಸಿಂಗೂರಿಗೆ ನೀವು ನಂದಿಗ್ರಾಮಕ್ಕೆ ಹೋದ್ರೆ, ಜನ ನಮ್ಮ ಊರಲ್ಲಿ ಫ್ಯಾಕ್ಟ್ರಿ ಬರ್ಬೇಕಿತ್ತು, ನಮ್ಮಲ್ಲಿ ಕಂಪನಿಗಳು ಬರ್ಬೇಕಿತ್ತು, ನಮ್ಮ ಯುವಕರು ನೋಡಿ ಇಲ್ಲಿ ಬಿದ್ಕೊಂಡಿದ್ದಾರೆ, ಇಲ್ಲಿ ಮೊಬೈಲ್ ನಲ್ಲಿ ವಿಡಿಯೋ ನೋಡ್ತಾ ಇದ್ದಾರೆ, ರೀಲ್ಸ್ ನೋಡ್ತಾ ಇದ್ದಾರೆ, ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇದ್ದಾರೆ, ತಿಂಗಳಿಗೆ 10,000 ಸಂಬಳ ಸಿಗ್ತಾ ಇಲ್ಲ. 7-8ನೇ ಕ್ಲಾಸಿಗೆ ಓದೋರಿಗೆ ಅಟ್ಲೀಸ್ಟ್ ಫ್ಯಾಕ್ಟ್ರಿಗಳನ್ನ ಸೆಟಪ್ ಮಾಡ್ತಿದ್ರೆ ಅವರಿಗೆ ಜಾಬ್ ಸಿಕ್ತಿತ್ತು ಅನ್ನೋ ಒಂದು ಮಾತುಗಳನ್ನ ನಂದಿಗ್ರಾಮ ಸಿಂಗೂರ್ನ ಜನರೇ ಆಡ್ತಾ ಇದ್ದಾರೆ. ಅಂದ್ರೆ ಅವರಿಗೆ ಬದಲಾವಣೆ ಬೇಕು ಅಂತ ಈಗ ಅನಿಸ್ತಾ ಇದೆ. ಆವಾಗಿನ ಕಾಲಘಟ್ಟದಲ್ಲಿ ತಮ್ಮ ಜಮೀನನ್ನ ಉಳಿಸ್ಲಿಕ್ಕೋಸ್ಕರ ಹೋರಾಟವನ್ನ ಮಾಡಿದ್ರು. ಸರ್, ಇಲ್ಲಿ ಕಂಪನಿಗಳು ದೊಡ್ಡ ಪ್ರಮಾಣದಲ್ಲಿ ಇಲ್ಲ, ಉದ್ಯಮ ಬರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅದಕ್ಕೆ ಇನ್ನೊಂದು ಕಾರಣ ಇದೆ. ನಿಮಗೆ ಗೊತ್ತಿರ್ಬೋದು, ನಿಮಗೆ ಬಂಗಾಳದ ರಾಜಕಾರಣ ಮತ್ತೆ TMCಯ ವರ್ಕ್ ಕಲ್ಚರ್ ಗೊತ್ತಿರೋ ಪ್ರಕಾರ, ಇಲ್ಲಿ ಕಟ್ ಮನಿ ಕಲ್ಚರ್ ಇದೆ, ಅಥವಾ ಈ ಒಂದು ವಸೂಲಿ ದಂಧೆ ಇದೆ. ಆಡಳಿತಾರೂಢ ಪಕ್ಷಗಳ ಬಂದಿದ್ದಲ್ಲ, ಅದು ಎಡಪಕ್ಷಗಳ ಸರ್ಕಾರದ ಎಡಪಕ್ಷಗಳಿಂದ ಏನು ಬಂದದ್ದು, ಈಗ ಅದನ್ನ ಇವರು ಮುಂದುವರಿಸಿದ್ದಾರೆ. ಸರ್, ಅದು ಸಿಕ್ಕಾಪಟ್ಟೆ ಇದೆ. ಈವನ್ ಸಣ್ಣ ಸಣ್ಣ ಅಂಗಡಿ ಅವರ ಹತ್ರ ಹೋಗಿ ಕೂಡ ಇವರು ಹಣವನ್ನ ಕಲೆಕ್ಟ್ ಮಾಡೋದು, ಆ ದಂಧೆ. ಆಮೇಲೆ ಇವನ್ ಉದ್ಯಮ ಯಾರು ಸ್ಥಾಪನೆ ಮಾಡ್ತೇವೆ ಅಥವಾ ರಿಯಲ್ ಎಸ್ಟೇಟ್ ಇರ್ಬೋದು, ಸಿಕ್ಕಾಪಟ್ಟೆ ಕಲೆಕ್ಷನ್ ಮಾಡ್ತೇವೆ. ಸರ್, ನೀವು ಹೋದಲ್ಲಿ ಜನರ ಹತ್ರ ಕೂತ್ಕೊಂಡು ಮಾತಾಡಿದ್ರೆ, ಫಸ್ಟ್ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡ್ರೆ ಆ ನಂತರ ನಿಮಗೆ ಓಪನ್ ಅಪ್ ಆಗ್ತಾರೆ, ಇಲ್ಲಿ ವಾಸ್ತವ ಹೇಳ್ತಾರೆ. ಈ ಕರಪ್ಷನ್ ಏನಿದೆ ಅಥವಾ ಅಧಿಕಾರಶಾಹಿ ಮತ್ತೆ ಈ ಆಡಳಿತ ಪಕ್ಷದ ಕಾರ್ಯಕರ್ತರ ಅಥವಾ ಗೂಂಡಾಗಳೇನು ಅಂತ ಏನ್ ಹೇಳ್ತಾರೆ, ಅವರಿಂದ ಅವರು ಈ ವಸೂಲಿ ದಂಧೆ ಮಾಡ್ತಾ ಇದ್ದಾರಲ್ಲ, ಅದ್ರ ಬಗ್ಗೆ ಜನ ಬಹಳ, ವ್ಯಾಪಾರಿ ವರ್ಗ ಅಂತೂ ಬಹಳ ಬೇಸತ್ತು ಹೋಗಿದ್ದಾರೆ. ಸೊ ಅದು ಒಂದು ಈ ಚುನಾವಣೆಯಲ್ಲಿ ಇಶ್ಯೂ ಆಗ್ಬೋದು. ಇನ್ನು ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಈ ಉತ್ತರ ಬಂಗಾಳದ ಕೆಲವು ಪ್ರದೇಶಗಳು ಟೂರಿಸಂ ಕಾರಣಕ್ಕಾಗಿ ಜನರು ಬರ್ತಾರೆ. ಬಿಟ್ರೆ ಡಾರ್ಜಿಲಿಂಗ್, ಸಿಲಿಗುರಿ ಅಂತ ಭಾಗಗಳಿಗೆ ಟೂರಿಸಂ ಕಾರಣಕ್ಕೆ ಬರ್ತಾರೆ. ಬೇರೆಯುಳಿದಂತೆ ಪ್ರವಾಸೋದ್ಯಮದಲ್ಲಿ ಆ ಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿ ಆಗಿದೆ. ಬಿಟ್ರೆ ಬೇರೆ ನಿಮಗೆ ಅಭಿವೃದ್ಧಿ ಅಂತ ಹೇಳೋದಕ್ಕೆ ಇಲ್ಲೇನು ಕಾಣುದಿಲ್ಲ. ಇಲ್ಲಿ ಒಂದು ಕೋಲ್ಕತ್ತಾದಲ್ಲಿ ಈಗ ನ್ಯೂ ಟೌನ್ ಅನ್ನ ನಿರ್ಮಾಣ ಮಾಡಿದ್ದಾರೆ. ಅಲ್ಲೊಂದಿಷ್ಟು ಕಂಪನಿಗಳು ಬರುವಂತ ಚಾನ್ಸಸ್ ಇದೆ, ಇನ್ನು ಕೂಡ ಬಂದಿಲ್ಲ. ಸೊ ಹಾಗಾಗಿ ಅಭಿವೃದ್ಧಿ ವಿಷಯದಲ್ಲಿ ಖಂಡಿತವಾಗಿ ಬಂಗಾಳ ಹಿಂದೆ ಇದೆ. 15 ವರ್ಷಗಳಲ್ಲಿ ಮಮತಾ ಬ್ಯಾನರ್ಜಿ ಬಂಗಾಳದ ಅಭಿವೃದ್ಧಿ ಮಾಡ್ಲಿಲ್ಲ ಅಂತ ಹೇಳಿ ಜನ ಒಪ್ಕೊಳ್ತಾರೆ. ಕೊನೆಯದಾಗಿ ಹೇಳ್ಬಿಡಿ ನೀವು, ನಮ್ಗೆ ಸೀಟ್ ಎಷ್ಟೆಷ್ಟು ಬರ್ಬೋದು ಅಂತ. ಸರ್, ನಾನು ಸೆಫಾಲಜಿಸ್ಟ್ ಅಲ್ಲ, ಸೀಟ್ ಎಷ್ಟು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆ ಬಂಗಾಳದ ಚುನಾವಣೆಯಲ್ಲಿ ಅಂತೂ ಒಂದು ಅಂದಾಜು ಬಂಗಾಳ ಅಲ್ಲ, ಬಿಹಾರ, ಕರ್ನಾಟಕದಲ್ಲಿ ಪ್ರತಿಯೊಬ್ಬ ರಾಜಕೀಯ ಆಸಕ್ತರು ಕೇಳೋ ಪ್ರಶ್ನೆ ಏನು ಗೊತ್ತಾ, ಎಲ್ಲಿ ಹೋದ್ರು ವೆಸ್ಟ್ ಬೆಂಗಾಲ್ದಲ್ಲಿ ಈಗ BJPಯ ಆಸಕ್ತರು ವೆಸ್ಟ್ ಬೆಂಗಾಲ್ದಲ್ಲಿ BJP ಗೆಲ್ಲುತ್ತಾ ಅಂತ ಕೇಳ್ತಾರೆ.
BJPಯ ವಿರೋಧಿ ಆಸಕ್ತರು ವೆಸ್ಟ್ ಬೆಂಗಾಲ್ದಲ್ಲಿ ಮಮತಾ ಗೆಲ್ತಾರ ಅಂತ ಕೇಳ್ತಾರೆ. ಈ ಪ್ರಶ್ನೆಗೆ ನೀವೊಂದು ಉತ್ತರ ಕೊಟ್ಬಿಡಿ, ವಿಲ್ ಟೇಕ್ ಎ ಬ್ರೇಕ್. ಸರ್ ನಾನ್ ನಿಮಗೆ ಹೇಳ್ತೇನೆ, ನಿನ್ನೆ ಕರ್ನಾಟಕ ಬಂದಿದ್ದಂತ ಬಿಜೆಪಿ ನಾಯಕರೊಬ್ಬರಿಗೆ ಕರ್ನಾಟಕಕ್ಕೆ ಬಂದಿದ್ದಂತ ಕಾಂಗ್ರೆಸ್ ಟೈಮ್ ತುಂಬಾ ಓಡ್ತಾ ಇರೋದ್ರಿಂದ ವೆರಿ ಕ್ವಿಕ್ ರೆಸ್ಪಾನ್ಸ್ ಕೇಳ್ತಾ ಇದೀವಿ. ಯಾರಿಗೆ ಎಷ್ಟು ಪರ್ಸೆಂಟ್ ಅಥವಾ ವೋಟಿಂಗ್ ಎಷ್ಟು ಸೀಟ್ಸ್ ಎಷ್ಟು ಸಿಗ್ಬೋದು ಅಂತ. ಬಂಗಾಳಕ್ಕೆ ಹೋದಂತಹ ಕರ್ನಾಟಕದ ಬಿಜೆಪಿ ನಾಯಕರಿಗೆ ಬಂಗಾಳಕ್ಕೆ ಹೋದಂತ ಕಾಂಗ್ರೆಸ್ ನಾಯಕರೊಬ್ರು ಹೇಳಿದ್ರಂತೆ, ನೆಕ್ ಟು ನೆಕ್ ಫೈಟ್ ಇದೆ, ನೀವು ಬರ್ಬೋದು ಅವರು ಬರ್ಬೋದು ಅಂತ ಹೇಳಿದ್ರಂತೆ. ಇದೇ ನೀವು ಗ್ರೌಂಡ್ ವರ್ಕ್ ಅನ್ನ ಎಲೆಕ್ಷನ್ ಕಮಿಷನ್ ಮತ್ತೆ ಸೇನೆಯನ್ನು ಇಟ್ಕೊಂಡು 2021 ಮಾಡಿದ್ರೆ ಆವಾಗಲೇ ಚುನಾವಣೆ ಗೆಲ್ತಿದ್ರಿ ಅಂತ ಹೇಳಿದ್ರಂತೆ ಕಾಂಗ್ರೆಸ್ ನಾಯಕರು ಬಿಜೆಪಿ ಹೇಳಿದ್ದು. ಸೊ ಹಾಗಾಗಿ ಬಿಜೆಪಿ ಹೋಪ್ಫುಲ್ ಆಗಿದೆ, ಹಾಗಂತ TMC ಅನ್ನ ಬಂಗಾಳದಲ್ಲಿ ಕಡೆಗಣಿಸಲಿಕ್ಕೆ ಸಾಧ್ಯ ಇಲ್ಲ. ಸೊ ನನ್ನ ಪ್ರಕಾರ 50-50. ರೈಟ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.